ಸೊ ಇದನ್ನೆಲ್ಲ ಪೀಸಸ್ ಕಟ್ ಮಾಡಬೇಕು. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯಾಸ್ ವರ್ಲ್ಡ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲೇ ನಾನು ತುಪ್ಪ ಮಾಡ್ಕೊಂಡು ಅಂದ್ಬಿಟ್ಟು ಮೊಸರಲ್ಲಿ ಬೆಣ್ಣೆ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮನೆಯಲ್ಲೇ ತುಪ್ಪ ಮಾಡಿಕೊಂಡು ಸ್ವೀಟ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಬೆಣ್ಣೆ ಮಾಡಿ ಫಸ್ಟ್ ಅದನ್ನು ಕರಗಿಸ್ಕೊತಾ ಇದ್ದೀನಿ. ತುಪ್ಪಕ್ಕೆ ಲಾಸ್ಟಲ್ಲಿ ವಿಡಿಯೋದಲ್ಲೇ ಹಾಕಿದ್ರೆ ತುಪ್ಪ ಚೆನ್ನಾಗಿರುತ್ತೆ. ಸೊ ಹಲ್ವಾ ಮಾಡೋದಕ್ಕೆ 1 ಕಪ್ಪು ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ. ಸೊ ಅದೇ ಕಪ್ಪಲ್ಲಿ ನೀರು 1 ಗ್ಲಾಸು. ಸೊ ನೀರು 1 ಗ್ಲಾಸ್ ತೊಗೊತಾ ಇದ್ದೀನಿ. ಸೊ ಇದು ಉಂಡೆ ಇಲ್ದಿರ ನೀಟಾಗಿ ಕಲಿಸ್ಕೊಬೇಕು. ಹಲ್ವಾ ಮಾಡೋದಕ್ಕೆ ಮೆಷರ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ನಮಗೆ ಹಲ್ವಾ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದನ್ನು ನೀಟಾಗಿ ಉಂಡೆ ಇಲ್ದಿರ ಈ ಥರ ಕಲಿಸ್ಕೊಂಡು ಸೈಡ್ಗೆ ಇಟ್ಕೊಬೇಕು. ಚಿಕ್ಕದಾಗಿ ಲೆಮನ್ ಸಾಲ್ಟ್ ಒಂಚೂರು ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಸಾಲ್ಟ್ ಚೆನ್ನಾಗಿ ಕರಗಲಿ. ಸೊ ಇದನ್ನು 2 ಸೈಡ್ಗೆ ಇಟ್ಕೊಂಡ್ಬಿಡೋಣ. ಸೊ ನೆಕ್ಸ್ಟ್ ಬಂದು ಯಾವ ಕಪ್ಪಲ್ಲಿ ನಾವು ಕಾರ್ನ್ಫ್ಲೋರ್ ತೊಗೊಂಡಿದ್ದೀರಿ ಅದೇ ಕಪ್ಪಲ್ಲಿ 3 ಕಪ್ಸ್ ನೀರು ತೊಗೊಬೇಕು. 3 ಕಪ್ಸು ನೀರು, 3 ಕಪ್ಸ್ ನೀರು ತೊಗೊಂಡಿದ್ದೀನಿ. ಟೋಟಲ್ಲು ನೀರು 4 ಕಪ್ಸ್ ತೊಗೊಬೇಕು. ಅದೇ ಕಪ್ಪಲ್ಲಿ ಶುಗರು 3 ಕಪ್ಸು. ಯಾವುದ್ರಲ್ಲಿ ಕಾರ್ನ್ಫ್ಲೋರ್ ತೊಗೊತೀರಿ ಅದರಲ್ಲೇ ನೀರು ಮತ್ತು ಶುಗರ್ 2 ತೊಗೊಬೇಕು. 3 ಕಪ್ ಶುಗರ್ ಆಯಿತು. ಆನ್ ಮಾಡಿಬಿಟ್ಟು ಶುಗರು ನೀಟಾಗಿ ಕರಗಲಿ. ಇದು ಪಾಕ ಬರೋ ಅವಶ್ಯಕತೆ ಏನಿಲ್ಲ, ಶುಗರ್ ಕರಗಿದ್ರೆ ಸಾಕು. ಅದೇ ಕಪ್ಪಲ್ಲೇ ತುಪ್ಪ ಅರ್ಧ ತೊಗೊತಾ ಇದ್ದೀನಿ. ತುಪ್ಪ ಅರ್ಧ ತೊಗೊಂಡಿದ್ದೀನಿ. ಇನ್ನು ಅರ್ಧ ಕುಕ್ಕಿಂಗ್ ಆಯಿಲ್ ತೊಗೊತಾ ಇದ್ದೀನಿ. ಪೂರ್ತಿ ತುಪ್ಪನೇ ತೊಗೊಬೋದು. ನಾನು ಅರ್ಧ ಎಣ್ಣೆ ಅರ್ಧ ಕುಕ್ಕಿಂಗ್ ಆಯಿಲ್ ತೊಗೊತಾ ಇದ್ದೀನಿ. ಎಲ್ಲ ಕಟ್ ಮಾಡ್ಕೊಂಬಿಡೋಣ. ಸೊ ಇದಕ್ಕೆ ಗೋಡಂಬಿನೂ ಪಿಸ್ತಾ 2 ಯೂಸ್ ಮಾಡ್ತಾ ಇದ್ದೀನಿ. ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಪಿಸ್ತಾನು ಅಷ್ಟೇ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಸೊ ಗೋಡಂಬಿನೂ ಪಿಸ್ತಾ ನೋಡಿ, ಶುಗರ್ ಸಿರಪ್ ಫುಲ್ ಕಾದಿದೆ. ಸೊ ಇದು ಕರಗಿದ್ರೆ ಸಾಕು. ಈ ಶುಗರ್ ಸಿರಪ್ನ ಅರ್ಧ ತೆಗೆದು ಸೈಡ್ ಇಟ್ಕೊತೀನಿ. ಸೊ ಈ ಥರ ಸೈಡ್ ತೆಗೆದಿಟ್ಕೊಂಡು ಸೊ ಇದನ್ನು ಕಾರ್ನ್ಫ್ಲವರ್ ನೀರಲ್ಲಿ ಹಾಕಿದ್ರಲ್ಲ ಮುಂಟಲ್ಲಿ ಚೆನ್ನಾಗಿ ಕರಗಿಸ್ಕೊಂಡು ಸೊ ಕಾರ್ನ್ಫ್ಲವರ್ ಇದರೊಳಗಡೆ ಹಾಕ್ಕೊಂಡ್ಬಿಡ್ಬೇಕು. ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಚೂರು ಕಲಿಸ್ಕೊಡ್ತಾನೆ ಇರಬೇಕು. ಗ್ಯಾಸು ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಮಾಡ್ಕೊತಾ ಇರಬೇಕು. ಹಲ್ವಾ ಕಲಿಸ್ಕೊಡ್ತಾ ನೋಡಿ ಈ ಥರ ಗಟ್ಟಿ ಬಂದ್ಬಿಡುತ್ತೆ. ಈ ಥರ ಗಟ್ಟಿ ಬಂದಾಗ ಸೊ ಈ ರೀತಿ ಗಟ್ಟಿ ಬಂದಾಗ ಇವಾಗ ಶುಗರ್ ಸಿರಪ್ಪು ಮತ್ತೆ 2 ಸ್ಪೂನ್ ಹಾಕ್ಕೊಳ್ಳಿ. ಸೊ ತುಪ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದು 1 ಸೌಟ್ ಹಾಕ್ಕೊಳ್ಳಿ. ಲೆಮನ್ ಜ್ಯೂಸು 1 ಸ್ಪೂನ್ ಹಾಕ್ಕೊಳ್ಳಿ. ಸೊ ಹಾಕೊಂಡ್ಮೇಲೆ ಇದನ್ನು ಕಲಿಸ್ಕೊಡ್ತಾನೆ ಇರಬೇಕು. ಸೊ ಈ ಥರ ಪ್ರೋಸೆಸ್ಸು ಒಂದು 3 ಟೈಮ್ಸ್ ಮಾಡಬೇಕು. ಆವಾಗ ಹಲ್ವಾಗ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ಶುಗರ್ ಸಿರಪ್ಪು ಎಣ್ಣೆ ತುಪ್ಪ ಹಾಕಿದ್ರಲ್ವ ಅದೆಲ್ಲ ಫುಲ್ ಅಬ್ಸರ್ವ್ ಆಗೋವರೆಗೂ ಇದನ್ನು ಹೈ ಟು ಮೀಡಿಯಮ್ ಫ್ಲೇಮಲ್ಲೇ ಕಲಿಸ್ಕೊಡ್ತಾನೆ ಇರಬೇಕು. ಒಂದೇ ಟೈಮ್ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಸೊ ಇದೊಂದು 3 ಟೈಮ್ಸ್ ಈ ಥರ ಹಾಕ್ಕೊಂಡ್ರೆ ಹಲ್ವಾ ಚೆನ್ನಾಗಿ ಬರುತ್ತೆ. ನೋಡಿ ಹಾಕೋಷ್ಟು ನೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಈ ಥರ ಹಾಕಿದಾಗ ಮತ್ತೆ ಸೇಮ್ ಪ್ರೊಸೀಜರ್. ಸೊ 2 ಸೌಟು ಶುಗರ್ ಸಿರಪ್ ಹಾಕ್ಕೊತಾ ಇದ್ದೀನಿ. ಸೊ 1 ಸೌಟ್ ಬಂದು ಕುಕ್ಕಿಂಗ್ ಆಯಿಲ್. ಸೊ ನಿಮ್ಮ ಹತ್ರ ಏನಾದರೂ ಈ ಥರ ಲೆಮನ್ ಸಾಲ್ಟ್ ಸಿರಪ್ ಏನಾದಿಲ್ಲ ಅಂದರೆ ನಿಂಬೆಹಣ್ಣು ಒಂಚೂರು ಹಾಕ್ಕೊಂಡ್ರೆ ಸಾಕು. ಸೊ ಮತ್ತು ಲಾಸ್ಟಲ್ಲಿ
ಶುಗರ್ ಸಿರಪ್ ಉಳಿದಿದೆಯಲ್ಲ ಫುಲ್ ಹಾಕ್ಬಿಡ್ತಾ ಇದ್ದೀನಿ. ಸೊ ತುಪ್ಪ ಕೂಡ, ತುಪ್ಪ ಎಣ್ಣೆ 2. ಲೆಮನ್ ಸಾಲ್ಟು ನೋಡ್ಕೊಂಡು ಹಾಕ್ಕೊಬೇಕು, ಜಾಸ್ತಿ ಏನಾದರೂ ಹಾಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಡುತ್ತೆ. ಸೊ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೊಡ್ತಾ ಇರಬೇಕು. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದನ್ನು ಕಲಿಸ್ಕೊಡ್ಬೇಕು. ಇದನ್ನು ಕಲಿಸ್ಕೊಡ್ತಾನೆ ಇರಬೇಕು. ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಕಲಿಸ್ಕೊಡ್ತಾನೆ ಇರಬೇಕು. ಹಲ್ವಾ ಮಾಡೋದಕ್ಕೆ ಒಂದೇ ಟೈಮ್ ಎಲ್ಲ ಹಾಕ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಈ ಥರ 3 ಪ್ರೊಸೀಜರ್ ಥರ ಮಾಡ್ಕೊಂಡೋದ್ರೆ ಹಲ್ವಾ ಚೆನ್ನಾಗಿರುತ್ತೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಒಂಚೂರು ಫುಡ್ ಕಲರು, ಫುಡ್ ಕಲರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈ ಥರ ಗಟ್ಟಿ ಬರಬೇಕು, ಎಣ್ಣೆ ಬಿಡ್ತಾಯಿದೆ ನೋಡಿ. ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಒಂಚೂರು ತೊಗೊಂಡು ಕೈಯಲ್ಲಿ ಹಿಂಗೆ ಇಟ್ಕೊಂಡು ಉಂಡೆ ಹಾಕಬೇಕು ಹಲ್ವಾ. ನೋಡಿ ಈ ರೀತಿ ಉಂಡೆ ಆದ್ರೆ ಸೊ ಹಲ್ವಾ ಕರೆಕ್ಟಾಗಿ ಆಗಿದೆ. ಸೊ ಎಣ್ಣೆಲ್ಲ ನೀಟಾಗಿ ಬಿಟ್ಬಿಡ್ತಾ ಇದೆ. ಸೊ ಈ ರೀತಿ ಗಟ್ಟಿ ಬಂದಾಗ ನಮಗೆ ಹಲ್ವಾ ಅನ್ನೋದು ರಬ್ಬರ್ ಟೈಪ್ ಬರುತ್ತೆ. ಸೊ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡಬೇಕು. ಈ ಥರ ಬಿಸಿ ಬಿಸಿ ಇದ್ದಾಗೆ ಸೊ ಈ ಥರ ಟ್ರೇ ಮೇಲೆ ಹಾಕ್ಕೊತಾ ಇದ್ದೀನಿ ನಾನು. ಟ್ರೇ ಇಲ್ಲ ಅಂದರೆ ಮಾಮೂಲಿ ಬಾಕ್ಸ್ಗಾದರೂ ಹಾಕ್ಕೊಳ್ಳಿ. ಸೊ ಹಲ್ವಾ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ. ಸೊ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ. ಇದನ್ನು ರೂಮ್ ಟೆಂಪರೇಚರಿಗೆ ಬಿಟ್ಬಿಡಬೇಕು. ಇದರ ಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಪಿಸ್ತಾ, ಗೋಡಂಬಿನ 2 ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಇದು ಹಾಕ್ಕೊಂಡ್ಮೇಲೆ 1 ಟೈಮ್ ಈ ಥರ ಟ್ಯಾಪ್ ಮಾಡಿ. ಸೊ ನನ್ನ ಹತ್ರ ಈ ಟ್ರೇ ಐತಿ ಯೂಸ್ ಮಾಡ್ತೀನಿ. ಮತ್ತು ಟ್ರೇ ಇಲ್ಲಾಂದರೆ ಮಾಮೂಲಿ ಸ್ಕ್ವಯರ್ ಟೈಪ್ ಬಾಕ್ಸ್ ಇದ್ದರೆ ಸಾಕು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ಸ್ಕ್ವಯರ್ ಟೈಪ್ ಬಾಕ್ಸ್ ಇದ್ರೂ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇದನ್ನು ರೂಮ್ ಟೆಂಪರೇಚರ್ಗೆ ಬಿಟ್ಬಿಡಬೇಕು. ಮಿಲ್ಕ್ ಹಲ್ವಾ ಮಾಡೋದಕ್ಕೆ ಒಣ ಕೊಬ್ಬರಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಲ್ಕ್ ಬರ್ಫಿ ಮಾಡೋದಕ್ಕೆ ನಾನು 1 ಕಪ್ ಶುಗರ್ ತೊಗೊತಾ ಇದ್ದೀನಿ. ಈ ಕಪ್ಪಲ್ಲಿ ಒಣ ಕೊಬ್ಬರಿ 1/2 ಕಪ್ ತೊಗೊತಾ ಇದ್ದೀನಿ. 1/2 ಕಪ್ ಒಣ ಕೊಬ್ಬರಿ. ಸೊ ಕೊಕೊನಟ್ ಪೌಡರು 1/2 ಕಪ್ಪು, 2 ಸೇರಿ 1 ಕಪ್ ಇರಬೇಕು. ಸೊ ಶುಗರ್ 1 ಕಪ್ಪು, ಕೊಕೊನಟ್ ಪೌಡರ್ 1 ಕಪ್ಪು. ನಾನು ಒಣ ಕೊಬ್ಬರಿ ಮತ್ತು ಕೊಕೊನಟ್ ಪೌಡರ್ 2 ತೊಗೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಇಲಾಚಿ ಪೌಡರ್ ಹಾಕ್ಕೊಳ್ಳಿ. ಸೊ ಇದನ್ನು ಮೆತ್ತಗೆ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈ ಥರ. ಒಂದು ಬೌಲಲ್ಲಿ ಸೊ ಹಾಲ್ ಪೌಡರು 2 ಕಪ್ ತೊಗೊತಾ ಇದ್ದೀನಿ. ಸೊ 2 ಕಪ್ ಹಾಲ್ ಕಪ್ ಪೌಡರ್. ಸೊ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ರಲ್ಲ ಕೊಕೊನಟ್ ಪೌಡರು, ಶುಗರು, ಸೊ ಅದನ್ನು ಇದರೊಳಗಡೆ ಹಾಕ್ಕೊಬೇಕು. ತುಪ್ಪ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲ್ ಪೌಡರು, ಕೊಕೊನಟ್ಟು, ಶುಗರು ಎಲ್ಲ ಮಿಕ್ಸ್ ಆದಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ಸ್ಟಾ ರೆಸಿಪಿ ಇದು. ನಮಗೆ ಕಾಜು ಬರ್ಫಿ ಹಿಂಗಿರುತ್ತೆ, ಸೊ ಹಂಗೆ ಸೇಮ್ ಇರುತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಾಲು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು.
ಸೊ ಒಂದೇ ಟೈಮ್ ಹಾಲು ಹಾಕ್ಕೊಳೋ ಬದಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗಟ್ಟಿಯಾಗಿ ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಕಲಿಸ್ಕೊಬೇಕು ಇದನ್ನು. ಏಕೆಂದರೆ ಶುಗರ್ ಇರುತ್ತಲ್ವಾ, ಹಾಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೇಕು. ಸೊ ನಾನು ಇದು ಕಾಯಿಸಿದ ಹಾಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಮನೇಲೇ ಸ್ವೀಟ್ ಮಾಡಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಲು ಹಾಕಿದಾಗ ಶುಗರು ಒಂಚೂರು ಕರಗುತ್ತಲ್ವ, ಸೊ ಒಂಚೂರು ಏನಾದರೂ ಮೆತ್ತುವು ಅನಿಸಿದ್ರೆ ಹಾಲು ಪೌಡ್ರ್ ಒಂಚೂರು ಹಾಕ್ಕೊಳ್ಳಿ. ಸೊ ಇದನ್ನು ಆಫಾಗಿ ಡಿವೈಡ್ ಮಾಡ್ತಾಯಿದ್ದೀನಿ. ಒಂದೆರಡು ನಿಮಿಷ ಬಿಟ್ಟರೆ ಕೈಗೆಲ್ಲ ಅಂಟೋದಿಲ್ಲ. ಇದನ್ನು ಸಪ್ರೇಟ್ ಇಟ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಬಾದಾಮಿ ಪುಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಬಾದಾಮಿನ ಒಂದು 20 ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಸುಮ್ಮನೆ ಕ್ರಷ್ ಮಾಡಿಕೊಂಡ್ರೆ ಸಾಕು. ಸೊ ಇದು ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಸೊ ಈ ರೀತಿನ ನೀಟಾಗಿ ಇದನ್ನು ಉಜ್ಕೊಳ್ಳಿ. ಈ ಶೇಪಲ್ಲೇ ಬರಲಿ. ಸೊ ಕೈಗೇನು ಹಟ್ಟಿದ್ರೆ ಇದನ್ನು ತೆಗೆದು ಸೈಡ್ ಹಿಡಿ. ಸಪ್ರೇಟ್ ಮಾಡಿಲ್ಲ. ಇದಕ್ಕೆ ಒಂಚೂರು ಫುಡ್ ಕಲರ್ ಯೂಸ್ ಮಾಡಿರಿ. ಫುಡ್ ಕಲರ್ ನಿಮ್ಗೆ ಏನಾದ್ರು ಬೇಡ ಅಂದರೆ ಎಲ್ಲೋ ಅರಿಶಿನ ಆದರೂ ಒಂಚೂರು ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಪೇಪರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚಪಾತಿ ಥರ ಉಜ್ಕೊಳ್ಳಿ. ಈ ರೀತಿ ಬರಲಿ. ಸೊ ನಾವು ಫಸ್ಟು ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಬ್ಯಾಟರ್ ಇತ್ತಲ್ಲ, ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ರೋಲ್ ಮಾಡ್ಕೊಳ್ಳಿ. ಈ ಥರ ಬಟರ್ ಪೇಪರ್ ಇದ್ದರೆ ಈಸಿಯಾಗಿ ರೋಲ್ ಮಾಡ್ಕೊಬೋದು. ಸೊ ಇದನ್ನು ಚೆನ್ನಾಗಿ ಈ ಥರ ರೋಲ್ ಮಾಡಿ. ಸೊ ಈ ಥರ ಚೆನ್ನಾಗಿ ರೋಲ್ ಮಾಡ್ಕೊಂಡ್ಮೇಲೆ ಫ್ರೀಝರಲ್ಲಿ ಒಂದು 5 ನಿಮಿಷ ಹಿಡಿ ಸೆಟ್ ಆಗಲಿ. ಫ್ರೀಝರಲ್ಲಿ ಎತ್ಕೊಂಡ್ಬಂದಿರೋದು ಫ್ರೀಝರಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸೊ ಇದನ್ನು ಫ್ರೀಝರಲ್ಲಿ ಇಟ್ಮೇಲೆ ಚೂರು ಗಟ್ಟಿ ಬರುತ್ತೆ, ಕಟ್ ಮಾಡೋದಕ್ಕೆಲ್ಲ ಈಸಿಯಾಗಿರುತ್ತೆ. ಸೊ ಅದಕ್ಕೆ ಫ್ರೀಝರಲ್ಲಿ ಇಡೋದು. ಸೊ ಇವಾಗ ಪೀಸಸ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ವೀಟ್ ಚೆನ್ನಾಗಿ ಯಾವ ಸೈಜಲ್ಲಿ ಬೇಕಾದ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು. ಸೊ ಸ್ವೀಟು ಸೊ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಖರ್ಜೂರಕಾಯಿ ಕೂಡ ಮಾಡ್ಕೊಂಡ್ರಿ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಯಾವಾಗಾದ್ರೂ ಲಾಂಗ್ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಖರ್ಜೂರಕಾಯಿ ಮಾಡುವಾಗ ಸ್ಲಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಮೋತಿಚೂರು ಲಡ್ಡಿಗೆ ಫಸ್ಟು ಎಣ್ಣೆ ಕಾಯ್ಸೋಕೆ ಇಟ್ಬಿಡ್ತಾ ಇದ್ದೀನಿ. ಸೊ ಈಸಿಯಾಗಿ ಮಾಡ್ಕೊಬೋದು ಮೋತಿಚೂರು ಲಡ್ಡು. ಸೊ ಎಣ್ಣೆಕಾಯಿ ಒಳಗಡೆ ಮೋತಿಚೂರು ಲಡ್ಡಿಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇದು 1/4 kg ತೊಗೊಂಡಿದ್ದೀನಿ ಕಡಲೆ ಹಿಟ್ಟು. ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಫುಡ್ ಕಲರ್ ಚೆನ್ನಾಗಿ ಮಿಕ್ಸ್ ಆಗಲಿ. ಸೊ ನೀರು ಹಾಕ್ಕೊಂಡು ಸೊ ಬೋಂಡಾ ಬ್ಯಾಟರ್ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೆಡ್ ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೊಬೋದು. ನಾನು ಯೆಲ್ಲೋ ಫುಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇರೋದು ಮೋತಿಚೂರು ಲಡ್ಡು. ಕಡಲೆ ಹಿಟ್ಟನ್ನ ಜಲ್ಡಿ ಮಾಡಿಕೊಂಡ್ರೆ ಈ ಥರ ಸಾಫ್ಟಾಗಿ ಉಂಡೆ ಇಲ್ದಿರ ಇರುತ್ತೆ. ನೋಡಿ ಎಷ್ಟು ನೈಸಾಗಿದೆ. ಸೊ ನಾನು ಈ ಥರ ಉಂಡೆ ಥರ ಬಿಟ್ಕೊತಾ ಇದ್ದೀನಿ. ಸೊ ಲಾಡು ಬಿಟ್ಕೊಳೋ ಥರ ಬಿಟ್ಕೊಳಕ್ಕೆ ಹೋದರೆ ಹಾಗೆ ಬರಲ್ಲ ಅನ್ನೋರಿಗೆ ಈ ಥರ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ
ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ತೆಗೆದುಬಿಡೋಣ. ನೋಡಿ, ಇನ್ನೂ ಬೇಕಾದರೂ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಈ ಥರ ಬೇಕಾದರೂ ಹಾಕ್ಕೊಬೋದು. ಆ ಥರ ಉಂಡೆ ಥರ ಆದರೂ ಹಾಕ್ಕೊಂಬೋದು. ನೀರಾಗಿ ಫಸ್ಟ್ ಹಾಕಿರಲ್ಲ, ಅದನ್ನು ಜಾಸ್ತಿ ಹೊತ್ತು ಬೇಯಿಸ್ಬೇಕು. ಇದೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಚುರಿ ಲಡ್ಡುಗೆ ಈ ಥರ ಎಣ್ಣೆಯಲ್ಲಿ ಕರ್ಕೊಂಡಿದ್ರಲ್ಲ, ಸೊ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಕ್ರಿಸ್ಪಿಯಾಗಿರುತ್ತೆ. ಪೀಸ್ ಪುಡಿ ಹಾಕಬೇಕು. ಸೊ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸೊ ಒಂದು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ತಿರುಗಿಸ್ಬಾರ್ದು. ಸೊ ಮಿಕ್ಸಿಯಲ್ಲಿ ಹಾಕ್ಕೊಂಡಾಗ ನೋಡಿ ಈ ರೀತಿ ಬರುತ್ತೆ. ಸೊ ಮೋತಿಚೂರ್ ಲಡ್ಡಿಗೆ ಈ ರೀತಿಯೇ ಇರಬೇಕು. ಸೊ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ, ಸಾಕು. ಮೋತಿಚೂರ್ ಲಡ್ಡಿಗೆ ಈ ರೀತಿ ಬಂದರೆ. ಸೊ ಇದೊಂದು 250 ಗ್ರಾಮ್ಸ್ ತೊಗೊಂಡಿದ್ದೀನಿ. ಒಂದು 1/4 kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಎಣ್ಣೆಯಲ್ಲಿ ಕರಿಯೋಷ್ಟರಲ್ಲಿ ಒಂದು 400 ಗ್ರಾಮ್ ಆಗಿರುತ್ತೆ. ಸೊ ಇದು ಅಷ್ಟೇ ಶುಗರ್ ತೊಗೊಬೇಕು ನಾವು. 400 ಗ್ರಾಮ್ ಅಷ್ಟು ಶುಗರ್ ತೊಗೊತಾ ಇದ್ದೀನಿ. ನೀರು ಈ ಕಪ್ಪಷ್ಟು ತೊಗೊಂಡಿದ್ದೀನಿ. ಇದಕ್ಕೇನು ಪಾಕ ಬರೋ ಅವಶ್ಯಕತೆ ಏನಿಲ್ಲ, ಕರಗಿದ್ರೆ ಸಾಕು ಶುಗರು. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಶುಗರ್ ಎಲ್ಲ ನೀಟಾಗಿ ಕರಗೋಗಿದೆ. ಇದಕ್ಕೇನು ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಸೊ ಇವಾಗ ಎಣ್ಣೆಯಲ್ಲಿ ಕರ್ಕೊಂಡಿದ್ರೆಲ್ಲ ಬೂಂದಿ ಮಿಕ್ಸರ್ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಬೇಕು. ಶುಗರ್ ಸಿರಪ್ ಎಲ್ಲ ನೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಇವಾಗ ಸ್ಟವ್ ಆಫ್ ಮಾಡಿಬಿಡಬೇಕು. ಸೊ ಈ ರೀತಿ ಆದಮೇಲೆ ಚೆನ್ನಾಗಿ ನೋಡಿ ನೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟು ಟಿಶ್ಯೂ ಪೇಪರ್ ಕ್ಲೋಸ್ ಮಾಡಿಬಿಡ್ತಾ ಇದ್ದೀನಿ. ಹೇರ್ ಔಟ್ ಆಗ್ದಿರ. ಸೊ ಇದ್ರ ಮೇಲೆ ಸ್ವಲ್ಪ ನೀರು ಚಿಮ್ಮಿಸ್ಕೊಬೇಕು. ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡ್ಬೇಕು ಈ ರೀತಿಯೇ. ಸೊ ತಣ್ಣಗೆ ಆಗೋವರೆಗೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಶುಗರು ಸಿರಪ್ನೆಲ್ಲ. ಮೋತಿಚೂರ್ ಲಡ್ಡು ರೆಡಿ ಆಗೋಳಗಡೆ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಸೊ ನಾನು ಡ್ರೈ ಫ್ರೂಟ್ಸ್ ತೊಗೊತಿರೋದು ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಟರ್ ಮಿಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ತೊಗೊತಾ ಇದ್ದೀನಿ. ಮತ್ತು ಡೇಟ್ಸು ಮತ್ತು ಇದು ದ್ರಾಕ್ಷಿ. ಸೊ ಇದು ಗಸಗಸೆ ಬಂದು ಹುರ್ಕೊಂಡಿದ್ದೀನಿ. ಸೊ ಅದು ರೆಡಿ ಆಗೋಳಗಡೆ ಇದೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹೊತ್ತಾದಮೇಲೆ ಲೈಟ್ ಆಗಿಬಿಟ್ಟು ಸೊ ನೀಟಾಗಿ ಅಬ್ಸರ್ವ್ ಆಗಿರುತ್ತೆ. ಇದಕ್ಕೆ ಗೋಡಂಬಿ ಸ್ವಲ್ಪ, ತುಪ್ಪ, ಸೊ ಇಲಾಚಿ ಪೌಡರ್ ಸ್ವಲ್ಪ ಹಾಕ್ಕೊಬೇಕು. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಗೆ ತುಪ್ಪ ಸ್ವಲ್ಪ ಹಚ್ಕೊ. ಥರ ಉಂಡೆ ಕಟ್ಕೊಂಡು ಸೈಡ್ ಇಟ್ಕೊಬೇಕು. ಈ ರೀತಿ ಉಂಡೆ ಮಾಡಿಕೊಂಡು ಈ ರೀತಿ ಇದ್ರ ಮೇಲೆ ಇಟ್ಕೊತಾ ಇದ್ದೀನಿ. ಸೊ ಲಾಡು ಮಾಡುವಾಗ ಮೋತಿಚೂರ್ ಲಡ್ಡು ಒಂದಕ್ಕೊಂದು ಅಂಟದಿರ ದೂರ ದೂರ ಇಡಬೇಕು. ಒಂದ್ರ ಮೇಲೆ ಒಂದಿಟ್ಟರೆ ಲಡ್ಡು ಎಲ್ಲ ಹಾಳಾಗ್ಬಿಡುತ್ತೆ.
ಸೊ ಲಡ್ಡೂಸ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಒಂದಕ್ಕೊಂದು ಟಚ್ ಆಗದಿರ ಇಡಬೇಕು, ಇಲ್ಲಾಂದರೆ ಇದು ತುಂಬ ಸಾಫ್ಟಾಗಿರುತ್ತಲ್ಲ, ಅಂಟು ಬಿಡುತ್ತೆ ಒಂದಕ್ಕೊಂದು. ಸೊ ಲಡ್ಡು ಎಲ್ಲ ಮುಗ್ದಿದ್ದಾಯಿತು. ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ. ಸೊ ತುಪ್ಪ 2 ಟೇಬಲ್ ಸ್ಪೂನ್ ತುಪ್ಪ ತೊಗೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡು ಬಾದಾಮಿ, ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್ ಎಲ್ಲ ಹಾಕ್ಕೊಂಡಿರ್ತಾ ಇದ್ದೀನಿ. ಸೊ ಪಿಸ್ತಾ ಕೂಡ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈ ರೀತಿ ಫ್ರೈ ಆದ ತಕ್ಷಣ ತೆಗೆದು ಬಿಡಬೇಕು. ತುಪ್ಪ 1 ಸ್ಪೂನ್ ಹಾಕ್ಕೊಳ್ಳಿ. ಸೊ ದ್ರಾಕ್ಷಿ ಹುರ್ಕೊಬೇಕು. ಸೊ ಈ ರೀತಿ ಫ್ರೈ ಆದ ತಕ್ಷಣ ಡೇಟ್ಸ್ ಕೂಡ ಹಾಕ್ಕೊಂಡ್ವಿ. ಸೊ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ಮೆತ್ತೆ ಗ್ರೈಂಡ್ ಮಾಡ್ಕೊಳಕ್ಕೆ. ಸೊ ಮಿಕ್ಸಿಯಲ್ಲಿ ಮೆತ್ತೆ ಗ್ರೈಂಡ್ ಮಾಡ್ಕೊಂಡಿರೋದು. ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕ್ತೀವಿ. ಸೊ ಬಿಸಿ ಇದ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಗ್ರೈಂಡ್ ಮಾಡ್ಕೊಂಡಾದ್ರು ಮತ್ತು ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡಾದ್ರು ಡೇಟ್ಸ್ ಹಾಕ್ಕೊಬೋದು. ಸೊ ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ತಿನ್ನೋಕ್ಕಂದು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದೆಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡೋದು ಲೇಟ್ ಆಗುತ್ತೋ ಅಷ್ಟೇ, ಮಾಡೋದೆಲ್ಲ ಒಂದು 5 ನಿಮಿಷದಲ್ಲಿ ಮಾಡ್ಕೊಬೋದು. ಸೊ ಟೈಟಾಗಿ ಪ್ರೆಸ್ ಮಾಡಿಕೊಂಡು ಇದನ್ನು ಉಂಡೆ ಮಾಡ್ಕೊಬೇಕು. ಈ ರೀತಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವೀಟ್ಸ್ ಎಲ್ಲ ಮಾಡ್ಕೊಳೋದು. ಸೊ ಎಲ್ಲ ಸ್ವೀಟ್ಸು ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾಡಿರೋ ಸ್ವೀಟ್ ಚೆನ್ನಾಗಿ ಬಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.